ಇದ್ದ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡಿ ಎಡವಟ್ಟು ಮಾಡಿದ ಪುರಸಭೆ ಅಧಿಕಾರಿಗಳು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯಲ್ಲಿ ತನ್ನ ಸಹೋದರನ ಪ್ರಮಾಣ ಪತ್ರ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಸಿದ ಜೀವಂತ ಇದ್ದ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡಿ ಎಡವಟ್ಟು ಮಾಡಿದ ಘಟನೆಯೊಂದು ಲಕ್ಷ್ಮೇಶ್ವರ ಪುರಸಭೆಯಲ್ಲಿ ಜರುಗಿದೆ. ಹೌದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ಬಣ್ಣದ ವ್ಯಾಪ್ತಿಯ ಅಶೋಕ ಮಹದೇವಪ್ಪ ಹಂಪಣ್ಣವರ ಎಂಬುವರು ಅನಾರೋಗ್ಯದಿಂದ ಆಗಸ್ಟ್ 1, 2024 ಮೃತಪಟ್ಟಿದ್ದು, ತಮ್ಮ ಸಹೋದರ ಅಶೋಕ್ ಅವರು ಮರಣ ಹೊಂದಿದ್ದು ಆತನ ಮರಣ ಪ್ರಮಾಣ ಪತ್ರ ಕೊಡುವಂತೆ ಸಹೋದರ ನಾಗರಾಜ್ ಮಹದೇವಪ್ಪ ಹಂಪಣ್ಣವರ ಆಗಸ್ಟ್ 9, 2024 ಪಟ್ಟಣದ ಪುರಸಭೆಯಲ್ಲಿ ಜನನ ಮತ್ತು ಮರಣ ಅಧಿಕಾರಿಗಳಿಗೆ ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ರು. ಆದರೆ ಅಶೋಕ ಮರಣ ಪ್ರಮಾಣ ಪತ್ರ ನೀಡಲು ಬದಲು ಅರ್ಜಿ ಸಲ್ಲಿಸಿದ ಜೀವಂತ ಇದೆ ನಾಗರಾಜ್ ಹಂಪಣ್ಣವರ್ ಎಂಬುವರು ಅನಾರೋಗ್ಯದಿಂದ ಮರಣ ಹೊಂದಿದ್ದಾರೆ ಎಂದು ದಿನಾಂಕ ಮಾರ್ಚ್ 11, 2024 ಬೇಜವಾಬ್ದಾರಿಯಿಂದ ಪ್ರಮಾಣ ಪತ್ರ ನೀಡಿ ಎಡವಟ್ಟು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಾವು ಮಾಡಿದ ಎಡವಟ್ಟನ್ನ ಮುಚ್ಚಿ ಹಾಕಲು ಬದರಿ ದಾಖಲೆಗಳನ್ನು ಪರಿಶೀಲಿಸಿ ತಿದ್ದುಪಡಿ ಮಾಡುವಂತೆ ಲಕ್ಷ್ಮೇಶ್ವರ ತಹಸೀಲ್ದಾರ್ ಕಚೇರಿಗೆ ಕಳುಹಿಸಿಕೊಟ್ಟು ಕೈ ತೊಳೆದುಕೊಂಡು ಕುಳಿತಿದ್ದಾರೆ. ಈತನ ಮರಣ ಪ್ರಮಾಣ ಪತ್ರವನ್ನು ರದ್ದುಪಡಿಸುವಂತೆ ನಾಗರಾಜ ಜಮ್ಮಣ್ಣನವರ್ ಕಳೆದ 8 ತಿಂಗಳಿಂದ ಪುರಸಭೆಗೆ ಅಲೆದಾಡಿದ್ರೂ ಕೂಡ ಮರಣ ಪ್ರಮಾಣ ಪತ್ರ ಮಾತ್ರ ರದ್ದಾಗಿಲ್ಲ. ಜೀವಂತ ಇದ್ರೂ ತನಗೆ ಮರಣ ಪ್ರಮಾಣ ಪತ್ರ ನೀಡಿದ್ರಿಂದ ತನಿಖೆಗೆ ಸರ್ಕಾರದಿಂದ ದೊರೆಯಬೇಕಾದ ಸೌಲಭ್ಯವನ್ನ ದೊರಕಿಲ್ಲ ಅಂತ ನಾಗರಾಜ್ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಸ್ವಚ್ಛತೆ ಅಧಿಕಾರಿಗಳು ಕಳೆದ 8 ತಿಂಗಳಿಂದ ಮರಣ ಪ್ರಮಾಣ ಪತ್ರ ಅಧಿಕಾರಿಗಳು ರದ್ದುಪಡಿಸುವಂತೆ ನಾಗರಾಜ್ ಹಂಪಣ್ಣವರ್ ಮನವಿ ಸಲ್ಲಿಸಿದ್ರು. ಪುರಸಭೆಯ ಜನನ ಮತ್ತು ಮರಣ ನೋಂದಣಿ ಅಧಿಕಾರಿ ಮಂಜುನಾಥ್ ಮುದಗಲ್ ಅತ್ತ ಇತ್ತ ಕಡೆಗೆ ಬಚಾವಾಗಿದ್ರು. ಯಾವಾಗ ಪತ್ರಕರ್ತರಿಗೆ ವಿಷಯ ತಿಳಿದಿದೆ ಎಂದು ಗೊತ್ತಾದ ತಕ್ಷಣ ಅಲರ್ಟ್ ಆಗಿ ಮರಣ ಪ್ರಮಾಣ ಪತ್ರ ರದ್ದುಪಡಿಸಲು ಸಂಬಂಧಿಸಿದ ಇಲಾಖೆ ಸಿಬ್ಬಂದಿಗಳಿಗೆ ನೋಟಿಸ್ ಜಾರಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.